ನಾನು ಮಾತಾಡ್ಬೇಕಾದ್ರೆ ನಾನು ಭಾರಿ ಸಾಚವಾಗಿರ್ಬೇಕು. ಈಗ ಎಲ್ಲರೂ ಹೇಳ್ತಾವ್ರೆ ಇಸ್ಪೀಟ್ ಆಡಿಸ್ತಾರಂತ ಅವ್ರ ಮನೇಲಿ, ಹೊರ ರಾಜ್ಯದಿಂದ ಬಂದವರಂತ, ಏನೋ ಅಡಬೆ ದುಡ್ಡು ಅಂತ ಹೇಳ್ತಾರೆ. ನನ್ನ ಹತ್ರ ವಿಡಿಯೋ ದಾಖಲಾತಿ ಇದೆ, ಯಾರ ಹತ್ರ ಅಟ್ರಾಸಿಟಿ ಕೇಸಲ್ಲಿ ಎಲ್ಲೆಲ್ಲಿ ದುಡ್ಡು ತಗೊಂಡಿದ್ರು ಅನ್ನೋದ್ರ ಬಗ್ಗೆ. ಆದ್ರೆ ಚೇಲಗಳು ಅಂತ ನಾ ಮಾತನ್ನ ವಾಪಸ್ ತಂದೆ, ಚೇಲಗಳು ಅವರೇ, ಅವ್ರು ಸಂಪಾದಕರೇ. ಆದ್ರೆ ಅದನ್ನ ಪ್ರೂವ್ ಮಾಡ್ಬೇಕಿದೆ ನಿಮ್ಮ ಪತ್ರಿಕೆ ಭವನದಲ್ಲಿ. ಇವ್ರು ಬಗ್ಲೆ ಬಿಡೋದು ಬೇಡ, ನಾನು ದಲಿತ ಮುಖಂಡ ಅಂತ ಹೇಳ್ಕೊಂಡು ಬಗ್ಲೆ ಬಿಡೋದು ಬೇಡ, ಅದನ್ನ ಇಲ್ಲಿ ಸ್ಟಾಪ್ ಮಾಡಬೇಕು. ನಾನು ಮಾತಾಡ್ಬೇಕಾದ್ರೆ ನಾನು ಭಾರಿ ಸಾಚವಾಗಿರ್ಬೇಕು ಅಲ್ವಾ. ನಾನು ಸಕಲೇಶ್ಪುರದಲ್ಲಿ ನಾನೇನಾರು ದಂಧೆ ಮಾಡ್ತಾ ಇದ್ರೆ ಅದನ್ನ ಪ್ರಕಟ ಮಾಡಲಿ. ಇವ್ರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲ ಸುದ್ದಿ ಹರಿದಾಡ್ತಾ ಇದೆ ಎತ್ತೂರಲ್ಲೆಲ್ಲ, ಆಯ್ತಾ. ಈಗ ಎಲ್ಲರೂ ಹೇಳ್ತಾವ್ರೆ ಇಸ್ಪೀಟ್ ಆಡಿಸ್ತಾರಂತ ಅವ್ರ ಮನೇಲಿ, ಇಸ್ಪೀಟ್ ಆಡಿಸ್ತಾರಂತ, ಆಯ್ತಾ. ಅದನ್ನ ಈಗ ತಿರುತ್ತಾರೆ, ಓ ನೋಡಿರಾ ಏನು ಅಂತ ಜನ ಹೇಳ್ತಾ ಇದ್ದಾರೆ ಎಲ್ರೂ. ನನಗೂ ಹಿಂಗೆ ಕ್ಯಾಶುವಲ್ ಆಗಿ ಬಂತು, ಇಸ್ಪೀಟ್ ಆಟ ಸ್ಟಾರ್ಟ್ ಆಗಿದೆ ಅಂತ. ಇವರು ಬೇರೆಯವ್ರ ಬಗ್ಗೆ ಹೊರ ರಾಜ್ಯದಿಂದ ಬಂದವರಂತ, ಹೊರ ರಾಜ್ಯದಿಂದ ಏನೋ ಏನೋ ಅಡಬೆ ದುಡ್ಡು ಅಂತ ಹೇಳ್ತಾರೆ. ಅಡಬೆ ದುಡ್ಡು ಅಲ್ಲ ಸರ್, ಅವ್ರು ಕಷ್ಟಪಟ್ಟಿದ್ದು ದುಡ್ಡು. ಇವ್ರು ಅಡಬೆ ದುಡ್ಡು ಎತ್ತಾರಲ್ಲ, ಕೂಲಿ ಮಾಡ್ಕೊ ಬಂದ್ರ ಹತ್ರ, ಅದು ಅಡಬೆ ದುಡ್ಡು ಅಂತ ನಾವು ಹೇಳ್ತೀವಿ ಸಂದರ್ಭದಲ್ಲಿ. ಅವರು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರು ಫಸ್ಟ್ ಅವರು ನಟ್ಟಿಗಿರ್ಲಿ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಲಿ. ಅವ್ರು ಇದೇ ಥರ ಏನಾರಾದ್ರೆ ನನ್ನ ಹತ್ರ ವಿಡಿಯೋ ದಾಖಲಾತಿ ಇದೆ, ಯಾರ ಹತ್ರ ಅಟ್ರಾಸಿಟಿ ಕೇಸಲ್ಲಿ ಎಲ್ಲೆಲ್ಲಿ ದುಡ್ಡು ತಗೊಂಡಿದ್ರು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತೆ ಮಾಧ್ಯಮದ ಮುಂದೆ ಬಂದರೆ ನಾನು ನೇರವಾಗಿ ನಿಮಗೆ ಸಂಭಾಷಣೆ ಕೊಡ್ತೀನಿ. ಆ ಪಾರ್ಟಿಗಳು ಏನೇನು ಮಾತಾಡಿದಾರೆ ಅನ್ನೋದ್ರ ಬಗ್ಗೆ. ಅದು ಇಲ್ಲಿಗೆ ಸ್ಟಾಪ್ ಆದರೆ ಒಳ್ಳೇದು. ಇಲ್ಲ ಮುರಳಿ ಮೋಹನ್ ಬಗ್ಗೆ ಹಂಗೆ, ಮುರಳಿ ಮೋಹನ್ ಬಗ್ಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 30 ವರ್ಷದ ಒಬ್ಬ ಕಾರ್ಯಕರ್ತ. ಮುರಳಿ ಮೋಹನ್ಗೆ ಪಕ್ಷ ಟಿಕೆಟ್ ಕೊಟ್ಟಿದೆ, ನಾನು ಅದರಲ್ಲಿ ಕೆಲಸ ಮಾಡೋದು ನಂದು ದೊಡ್ಡತನ. ಅದ ಬಿಟ್ಟು ನಾನು ಇವತ್ತು ಇಲ್ಲಿ ಇದ್ಕೊಬಿಟ್ಟು ಇನ್ನೊಂದು ಹತ್ರ ದುಡ್ಡು ಇಸ್ಕೊಬಂದು ಇನ್ನೊಬ್ಬನ ಹತ್ರ ಹೋಗೋದು ಆ ಚಮಚಗಿರಿ ಕೆಲಸ ನಂದಲ್ಲ. ಆದರೆ ಚೇಲಗಳು ಅಂತ ನಾ ಮಾತನ್ನ ವಾಪಸ್ ತಂದೆ, ಚೇಲಗಳು ಅವರೇ. ಇವತ್ತು ಏನು ಚೇಲ ಕೆಲಸ ಮಾಡ್ತಾ ಇದ್ದಾರೆ ಅವರೇ. ಹಾಗಾಗಿ ಇವತ್ತು ಸಕಲೇಶ್ಪುರದಲ್ಲಿ ನಿಮಗೆ ಗೊತ್ತಿದೆ ಎಷ್ಟು ಅಟ್ರಾಸಿಟಿ ಆಗಿದೆ, ಎಷ್ಟು ಕೇಸ್ ಆಗಿದೆ, ಯಾರಿಂದ ಆಗಿದೆ. ಇವತ್ತು ಎಲ್ಲ ಜಾತಿಯವ್ರಿಗೆ ಗೊತ್ತಾಗಿದೆ. ನನ್ನ ಬಣ್ಣ ಮುಚ್ಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ಮಾತಾಡೋದು ಅದು ಒಳ್ಳೇದಲ್ಲ. ಮುರಳಿ ಮೋಹನು ಈ ರಾಜ್ಯದಲ್ಲ ಹೊರದ, ಅದನ್ನ ಅವ್ರು ಏನಾರ ನಿಜವಾದ ಇವತ್ತೇನೋ ಸಂಪಾದಕರು ಅಂತ ಹೇಳ್ತಾರೆ ನಿಮ್ಮ ಮುಂದೆ, ನೀವೆಲ್ಲ ಮಾಧ್ಯಮದಿದ್ದೀರ, ಯಾರು ತಪ್ಪಾಗಿ ಬಸ್ ಅವ್ರು ಸಂಪಾದಕರೇ ಆದರೆ ಅದನ್ನ ಪ್ರೂವ್ ಮಾಡಬೇಕಿದೆ ನಿಮ್ಮ ಪತ್ರಿಕೆ ಭವನದಲ್ಲಿ. ಅವತ್ತು ದಿವಸ ನಾನು ನಿಮ್ಮ ಮುಂದೆ ನಾನು ಬಂದು ಶರಣಾಗ್ತೀನಿ. ನಾನು ಹೌದು ಸರ್ ಅವ್ರು ಆಗಿದಾರಂತ. ಅದ ಬಿಟ್ಟು ನಾನು ಮಾತ್ಕೊಂತಿದ್ದೀನಿ, ಬಾಯಿ ಬಂದಂಗೆ ಮಾತಾಡೋದು ಅದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ತಿದ್ದೀನಿ. ಅದನ್ನ ತಿದ್ಕೊಂಡಿಲ್ಲ ಅಂದ್ರೆ ಮುಂದೆ ಹರಿಸ್ತೀನಿ ಅಂದ್ರೆ ನಾವು ಹರಿಸ್ತೀವಿ, ನಾವು ರೆಡಿ ಇದೀವಿ. ನಮ್ಮ ಹತ್ರ ಮುಖಂಡರು, ಲೀಡರ್ಸು, ಜನಗಳಿದ್ದಾರೆ, ನಾವು ಕೆಲಸ ಮಾಡ್ಕೊಟ್ಟಿದ್ದಾರೆ. ನಾನು 5 ವರ್ಷ ಇಲ್ಲಿ ಬಗರ್ಕುಂ ಸಮಿತಿ ಮೆಂಬರ್ ಆಗಿದ್ದೀನಿ, ಒಳ್ಳೊಳ್ಳೆ ಕೆಲಸ ಮಾಡಿದ್ದೀನಿ. ನಿಮ್ಮ ಸುವರ್ಣ ನ್ಯೂಸ್ ಹರೀಶ್ ಅವರು ಹಿಂದೆ ಅವರು 53 ಅರ್ಜಿ ಹಾಕಿದ್ರು. ನಾವೇನಾರ ಬೇರೆ ಥರ ಏನಾರ ಡಿಮ್ಯಾಂಡ್ ಇಡ್ಸಿದೀವಿ ಕೇಳಿ ಅವ್ರಿಗೆ ಗೊತ್ತೇ ಇಲ್ಲ. ನಾನು ನಂದು ಒಂದು ಫೈಲು ನಾವು ಮಾಡಿದ್ದೀವಲ್ಲ ಸರ್, ಇವೆಲ್ಲ ಕೆಲಸ ಅಲ್ವಾ. ನಮ್ಮ ದಾಖಲೆ ಇದೆ ತಾಲೂಕು ಒಳಗಡೆ ಏನೇನು ಕೆಲಸ ಮಾಡಿದೀವಿ ಅಂತ. ಇವ್ರು ಬಗ್ಲೆ ಬಿಡೋದು ಬೇಡ, ನಾನು ದಲಿತ ಮುಖಂಡ ಅಂತ ಹೇಳ್ಕೊಂಡು ಬಗ್ಲೆ ಬಿಡೋದು ಬೇಡ, ಅದನ್ನ ಇಲ್ಲಿ ಸ್ಟಾಪ್ ಮಾಡಬೇಕು. ಮುಂದಿನ ದಿನಗಳು ನಾವು ಅದಕ್ಕೆ ಕೌಂಟರ್ ಏನು ಮಾಡ್ಬೇಕನ್ನೋದು ಮಾಡ್ತೀವಿ ಸರ್.